ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿನ ಕೂರಿಸ್ತೀವಿ ಮನೆಯಲ್ಲಿ. ಹಾಗಾಗಿ ಈ ವರ್ಷದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಹಬ್ಬ ಅಂತ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಒಂದು 20 ದಿನದಿಂದನೇ ಪ್ರಿಪ್ರೇಷನ್ ಎಲ್ಲ ಶುರುವಾಗಿರುತ್ತೆ. ಹಾಗಾಗಿ ನನಗೆ ವಿಡಿಯೋಗಳನ್ನ ಯಾವುದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಈ ವಿಡಿಯೋನು ಕೂಡ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಿಂದಿನ ದಿವಸನೇ ಪ್ರಿಪ್ರೇಷನ್ ಶುರುವಾಗಿರುತ್ತೆ ಅಂತ ಹೇಳಿದ್ರೆ ದೇವ್ರ ಮನೆ ರೆಡಿ ಮಾಡೋದು, ಕಳಶಕ್ಕೆ ಬೇಕಾಗಿರೋ ಸಾಮಾನುಗಳು ಮತ್ತು ತಟ್ಟೆ ಸಾಮಾನುಗಳೆಲ್ಲ ಜೋಡಿಸ್ಕೊಳ್ಳೋದು. ಆಲ್ಮೋಸ್ಟ್ ನೈಟೆಲ್ಲ ನಿದ್ದೆನೇ ಮಾಡಿರಲ್ಲ. ಹಿಂದಿನ ದಿನ ಸಂಜೆ ಗುರುವಾರ ಸಂಜೆಯಿಂದನೇ ಎಲ್ಲ ಪ್ರಿಪ್ರೇಷನ್ ಶುರುವಾಗಿತ್ತು. ನಾನು ಕೂಡ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ನಾನು ವಿಡಿಯೋನ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ. ನಾನು ಪ್ರಸಾದಕ್ಕೆ ಅಂತ ಹೇಳಿ ಸಿಂಪಲ್ಲಾಗಿ ನಾನು ತಟ್ಟೆಗಳನ್ನ ತುಂಬೋದು. ತುಂಬ ವೆರೈಟಿ ತಿಂಡಿಗಳನ್ನ ಯಾವುದನ್ನು ಮಾಡಲ್ಲ. ರವೆ ಉಂಡೆ ಒಂದನ್ನು ಮಾಡ್ತೀನಿ ಮನೇಲಿ, ಸ್ವೀಟ್ ಅಂತ ಹೇಳಿ ದೇವ್ರ ಮುಂದೆ ಇಡೋಕ್ಕೆ ಅಂತ ಹೇಳಿ. ಮಿಕ್ಕಿದ್ದೆಲ್ಲ ಹಣ್ಣುಗಳನ್ನ ಇಟ್ಟಿರ್ತೀನಿ. ತುಂಬ ಆಡಂಬರವಾಗಿ ಅಲ್ದಿದ್ರು ಮನೆ ಅಳತೆಗೆ ಮಾಡ್ಕೋತೀವಿ. ನಮ್ಮ ಕೈಲಾದ ಮಟ್ಟಿಗೆ ಮಾಡ್ತೀನಿ. ನಾನು ರವೆ ಉಂಡೆಗೆ ಅಂತ ಹೇಳಿ ನೈಟು 12 ಗಂಟೆ ಆಗಿತ್ತು. ರವೆ ಉಂಡೆಗೆ ಅಂತ ಹೇಳಿ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ. ನಾನು ಎಲ್ಲ ವೆರೈಟಿ ತಿಂಡಿಗಳನ್ನ ಯಾವುದನ್ನು ಮಾಡೋದಿಲ್ಲ, ಸಿಂಪಲ್ಲಾಗಿ ಮಾಡ್ತೀನಿ. ಹಾಗೆ ವೀಳ್ಯದೆಲೆ ಎಲ್ಲ ತಟ್ಟೆಗೆ ಜೋಡಿಸ್ಕೋತಾ ಇದ್ದೆ. ರವೆ ಉಂಡೆ ಒಂದು ನಾನು ಮಾಡುವಂಥ ಸ್ವೀಟು. ಅದ್ರ ಜೊತೆಗೆ ನಾನು ಬೆಳಗಿನ ಜಾವ ನಾನು ಪೂಜೆ ಮಾಡೋ ಟೈಮಿಗೆ ಪುಳಿಯೋಗರೆ ಮತ್ತು ಸಜ್ಜಿಗೆ ಅದೆಲ್ಲ ಮಾಡಿ ಇಡ್ತೀನಿ. ಪ್ರತಿ ವರ್ಷವೂ ಕೂಡ ರವೆ ಉಂಡೆ ನಾನು ಫಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಇತ್ತೀಚೆಗೆ ಯಾಕೋ ಸರಿಗೆ ಬರ್ತಿರಲಿಲ್ಲ, ಸ್ವಲ್ಪ ಗಟ್ಟಿ ಆಗಿಬಿಡ್ತಾಯಿತ್ತು, ಡ್ರೈ ಆಗಿಬಿಡ್ತಿತ್ತು. ಈ ಸಲನೂ ಕೂಡ ಸ್ವಲ್ಪ ಗಟ್ಟಿ ಆಯಿತು ಅಂತ ಅಂದ್ಕೊಂಡೆ. ಆದರೆ ಲಾಸ್ಟ್ ಟೈಮ್ಗಿನ್ನ ಸ್ವಲ್ಪ ಬೆಟರಾಗಿ ಆಗಿತ್ತು. ತುಂಬ ಏನು ನಾನು ಮಾಡಿರಲಿಲ್ಲ. ನಾನು ಆಮೇಲೆ ಸ್ವೀಟ್ ಯಾರೂ ತಿನ್ನಲ್ಲ, ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಅಂತೇಳಿ ಒಂದು ಅರ್ಧ kg ರವೆಯಷ್ಟು ಮಾಡಿದ್ದೆ. ಅದರಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ಎತ್ತಿಟ್ಟು ಸ್ವಲ್ಪ ಉಳಿದಿರೋದನ್ನ ಈ ಥರ ಪ್ಲೇಟಲ್ಲಿ ಇಟ್ಕೊಂಡಿದ್ದೆ. ಈ ಸರಿ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ರವೆ ಉಂಡೆ ಸ್ವಲ್ಪ ತುಪ್ಪ ಕಡಿಮೆ ಆಯ್ತೇನೋ ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ತಟ್ಟೆಗಳನ್ನೂ ಕೂಡ ಎಲ್ಲನೂ ಜೋಡಿಸಿದ್ದೆ. ಈ ರೀತಿ ತಟ್ಟೆಗಳನ್ನ ಜೋಡಿಸ್ಕೊಳ್ಳೋಣ ಅಂತೇಳಿ ನೈಟೇ ಸ್ವಲ್ಪ ಜೋಡಿಸಿಟ್ಕೊಂಡ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಜೋಡಿಸ್ಕೊಂಡಿರ್ತೀನಿ ಹಿಂದಿನ ದಿನ ನೈಟ್ ಫುಲ್ಲು ನಿದ್ದೆನೇ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ನಾನು ಪ್ರತಿ ವರ್ಷವೂ 1 ಅವರ್ಗಿಂತ ಹೆಚ್ಚಿಗೆ ನಿದ್ದೆನೇ ಮಾಡೋಕ್ಕಾಗಲ್ಲ. ಹಾಗಾಗಿ ಏನಕ್ಕೆ ಅಂತ ಹೇಳಿದ್ರೆ ಬೆಳಗಿನ ಜಾವನೇ ಪೂಜೆ ಮಾಡಬೇಕು ಅಂತೇಳಿ ಪ್ರಿಪ್ರೇಷನ್ ಮಾಡ್ತಿರ್ತೀವಿ. ಹಾಗಾಗಿ ನಾನು 2 ಗಂಟೆಗೆ ಮಲ್ಕೊಂಡು 3 ಗಂಟೆಗೆ ಎದ್ದಿದ್ದೆ. ಬರೀ 1 ಅವರ್ ಅಷ್ಟೇ ನಿದ್ದೆ ಮಾಡಿದ್ದು. ಯಾಕೆಂದರೆ ಕಣ್ಣನ್ನು ತೂಗುಡಿಸಿ ಬಿಡಬೇಕಾಗತ್ತೆ ಅಂತೇಳಿ ಪೂಜೆ ಮಾಡಬೇಕಾದ್ರೆ 1 ಅವರ್ ಮಲಗೆದ್ದಿದ್ದು. ಅಷ್ಟೊತ್ತಿಗೆ ನಾನು 3 ಗಂಟೆಗೆ ಎದ್ದು ಕಸ ಗುಡಿಸಿ ನೆಲ ಒರೆಸ್ಬೇಕಾದ್ರೆ ಮಾಡಿರೋಂಥ ವಿಡಿಯೋ ಇದು. ನಾವು ಎಷ್ಟೇ ಪ್ರಿಪ್ರೇಷನ್ ಮಾಡಿಕೊಂಡ್ರೂ ಕೂಡ ಪೂಜೆ ನಾವು ಮಾಡೋಷ್ಟೊತ್ತಿಗೆ ಈ ಸಲ ಒಂದು 5:30ಗೆ ಮಾಡಬೇಕು ಅಂದ್ಕೊಂಡೆ. ಹಂಗೂ 5:45 6 o'clock ಹತ್ತತ್ರ ಹಾಗೆ ಬಿಟ್ಟು ನಾನು ದೇವ್ರ ಮನೆಗೆ ಈ ರೀತಿ ನಾನು ರೆಡಿ ಮಾಡಿದ್ದೆ ತಟ್ಟೆಗಳನ್ನ ಜೋಡಿಸ್ಕೊಂಡು. ಈ ಸರಿ ಏನು ಚೇಂಜ್ ಮಾಡಿದ್ದೆ ಅಂದರೆ ನಾನು ಮೊದಲು ದೊಡ್ಡದೊಂದು ಮಣೆನ ಇಟ್ಟು ಅದ್ರ ಮೇಲೆ ತಟ್ಟೆಗಳನ್ನ ಜೋಡಿಸ್ತಾ ಇದ್ದೆ. ಯಾಕೆಂದರೆ ಜಾಗ ಸಾಕಾಗ್ತಿರಲಿಲ್ಲ ಮಣೆ ಮೇಲೆ. ಹಾಗಾಗಿ ಈ ಸಲ ಗ್ರೀನ್ ಮ್ಯಾಟ್ನ ತೊಗೊಂಬಂದಿದ್ದೆ, ಗ್ರಾಸ್ ಮ್ಯಾಟ್ ಬರುತ್ತಲ್ಲ ಅದನ್ನು ತೊಗೊಂಬಂದಿದ್ದೆ. ಅದ್ರ ಮೇಲೆ ತಟ್ಟೆಗಳನ್ನ ಜೋಡಿಸೋಣ ಅಂತೇಳಿ, ಆವಾಗ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅಂತ. ಪರವಾಗಿಲ್ಲ, ಅದು ವರ್ಕ್ ಆಯಿತು. ತಟ್ಟೆಗಳಿಡೋಕ್ಕೆ ಜಾಗ ಕೂಡ ಸಿಕ್ತು. ನಮ್ಮನೆ ಲಕ್ಷ್ಮಿನ ನಾನು ಅಂತಂದರೆ ವರ್ಷದಿಂದ ವರ್ಷಕ್ಕೆ ಕೆಲವೊಂದು ಚೇಂಜಸ್ ಆಗ್ತಾ ಇರುತ್ತೆ. ಅಲಂಕಾರದಲ್ಲಾಗಿರ್ಬೋದು, ತಟ್ಟೆಗಳು ಜೋಡಿಸೋದ್ರಲ್ಲಾಗಿರ್ಬೋದು, ಏನಾದರೂ ಒಂದು ಚೇಂಜಸ್ ಆಗ್ತಿರುತ್ತೆ. ಈ ವರ್ಷ ಈ ಥರ ಗ್ರೀನ್ ಮ್ಯಾಟ್ ತಂದಿದ್ದೆ, ಒಂದು ವಿಶೇಷ. ಅದ್ರ ಜೊತೆಗೆ ಏನಾದರೂ ಸಣ್ಣ ಪುಟ್ಟ ಗೋಲ್ಡ್ ಶಾಪಿಂಗ್ ಅಥವಾ ಸಿಲ್ವರ್ ಶಾಪಿಂಗ್ ಏನಾದರೂ ಮಾಡ್ತಾಯಿದ್ದೆ. ನಿಮಗೆ ಹಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರೋ ಹಾಗೆ ನಾನು ಗೋಲ್ಡ್ ಸ್ಟಡ್ನ ತೊಗೊಂಡಿದ್ನಲ್ಲ, ಅದನ್ನು ಲಕ್ಷ್ಮಿಗೆ ಇಡಬೇಕು ಅಂತೇಳಿ ನಾನು ಹಾಕ್ಕೊಂಡಿರಲಿಲ್ಲ ಅವತ್ತಿಂದನೂ. ಅದನ್ನು ದೇವರಿಗೆ ಇವತ್ತು ಹಾಕಿದ್ದೆ. ಪೂಜೆ ಮಾಡಿ ದೇವರಿಗೆ ಹಾಕಿದ ನಂತರ ನಾನು ಹಾಕ್ಕೋಬೇಕು ಅಂತ ಹೇಳಿ. ಫೈನಲಿ ಅಲಂಕಾರ ಎಲ್ಲ ಮುಗಿದ ನಂತರ ಪೂಜೆ ಕೂಡ ಆಯಿತು. ಈ ಬಾರಿಯ ನಮ್ಮ ಮಹಾಲಕ್ಷ್ಮಿ ಅಮ್ಮನವರು ಈ ರೀತಿ ಕಾಣಿಸ್ತಾ ಇದ್ದರು ನಮ್ಮ ಮನೆಯಲ್ಲಿ. ನಾನು ಪ್ರತಿ ವರ್ಷವೂ ಕೂಡ ದೇವ್ರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸೋದು. ಎಲ್ಲರೂ ಆಚೆಗಡೆ ಕೂರಿಸಿ ಅಂತ ಹೇಳ್ತಾರೆ, ಆದರೆ ನನಗೇನೋ ದೇವ್ರ ಮನೆಯಲ್ಲೇ ಕೂರಿಸೋದಕ್ಕೆ ಇಷ್ಟ. ಹಾಗಾಗಿ ಅಲ್ಲೇ ಕೂರಿಸ್ತೀನಿ. ನಾನು ಇವತ್ತು ಮನೆಯಲ್ಲಿ ಸ್ವೀಟ್ ಅಂತ ಹೇಳಿ ಒಬ್ಬಟ್ಟು, ಪ್ರತಿ ವರ್ಷ ಒಬ್ಬಟ್ಟು ಮಾಡೇ ಮಾಡ್ತೀನಿ. ಒಬ್ಬಟ್ಟು, ಪುಳಿಯೋಗರೆ, ಸಜ್ಜಿಗೆ, ಹಾಗೆ ಒಂದು ಸಣ್ಣದಾಗಿ ಪಲ್ಯ. ಇದು ಸಂಜೆ ಹೊತ್ತಿಗೆ ಕುಂಕುಮ ಕೊಡೋಕ್ಕೆ ಅಂತ, ಕುಂಕುಮ ಕೊಡಬೇಕಲ್ವ, ಅಕ್ಕಪಕ್ಕದ ಮನೆಯವರಿಗೆಲ್ಲ ಕರೆದು ಕುಂಕುಮ ಕೊಡಬೇಕಾದ್ರೆ ಮಾಡ್ಕೊಳೋಂಥ ವೀಡಿಯೋ. ಬೆಳಗ್ಗೆಯಿಂದ ತುಂಬ ಬ್ಯುಸಿ ಇದ್ದೆ, ಹಾಗಾಗಿ ಯಾವುದೇ ವೀಡಿಯೋನ ಮಾಡ್ಕೊಳೋಕ್ಕಾಗಿರಲಿಲ್ಲ.
ನಾನು ಕೊನೆಯಲ್ಲಿ ಮಾಡ್ಕೊಂಡಿದ್ದಂಥ ವಿಡಿಯೋ ಅದು. ಪ್ರತಿ ವರ್ಷವೂ ಕೂಡ ನಮ್ಮ ಮನೇಲಿ ಈ ರೀತಿ ಸಿಂಪಲ್ಲಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆಯನ್ನು ಮಾಡ್ತೀನಿ. ಲಕ್ಷ್ಮೀ ದೇವಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.